ಈ ಧ್ಯಾನದಿಂದ ನಮಗೆ ಏನೆಲ್ಲ ಉಪಯೋಗ, ಯಾಕೆ ಈ ಧ್ಯಾನ ಬೇಕು, ಅಥವಾ ಸರಿಯಾದ ಧ್ಯಾನ ಯಾವುದು ಅಲ್ಲ ಅನ್ನೋದು ತಿಳ್ಕೊಳ್ಳೋಣ. ನಿನ್ನೆ ನಾವು ಧ್ಯಾನದ ಈ ಮೆಡಿಟೇಷನ್ ನ ಆರ್ಟ್ ಅಂಡ್ ಸೈನ್ಸ್ ಆಫ್ ಮೆಡಿಟೇಷನ್ ಅಂತ ತಿಳ್ಕೊಂಡ್ವಿ. ಸೊ ಇವತ್ತು ನಿನ್ನೆ ಯಾಕೆ ಮಾಡ್ಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದೀವಿ. ಇವತ್ತು ಸರಿಯಾದ ಧ್ಯಾನ ಯಾವ್ದಲ್ಲ, ಇನ್ನೂ ನಮಗೆ ಈ ಧ್ಯಾನ ಅನ್ನೋದು ಯಾಕೆ ಬೇಕು ಅನ್ನೋದು ಮತ್ತೊಮ್ಮೆ ತಿಳ್ಕೊಂಬೇಡ ಸ್ವಲ್ಪ. ಸೊ ನಿನ್ನೆ ನಾವು ಆ ಒಂದು ಧ್ಯಾನ ಅನ್ನೋದು ನಮ್ಮನ್ನ ನಾವು ತಿಳ್ಕೊಳಕ್ಕೆ, ನಮ್ಮೊಳಗೆ ನಾವು ಡೀಪ್ ಆಗಿ ಹೋಗಕ್ಕೆ, ನಮ್ಗೋಸ್ಕರ ನಾವು ಯಾವತ್ತೂ ಒಂದು ಸಮಯನ ಕೊಟ್ಕೊಂಡಿರಲ್ಲ. ಈ ಧ್ಯಾನದಲ್ಲಿ ಮಾತ್ರ ನಮ್ಮ ಒಂದು ಇನ್ನರ್ ಪೊಟೆನ್ಶಿಯಲ್, ನಮ್ಮ ಒಂದು ಜೀವನದ ಇಂಪಾರ್ಟೆನ್ಸ್, ಜೀವನದ ಉದ್ದೇಶ ಇವೆಲ್ಲ ತಿಳ್ಕೊಬೇಕು ಅಂತಂದಾಗ ಈ ಧ್ಯಾನ ಅನ್ನೋದು ಬೇಕು. ಸೆಲ್ಫ್ ಲವ್ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಯಾವಾಗ ನಮ್ಮೊಳಗ್ ನಾವು ಹೋಗ್ತೀವೋ ಆ ಸೆಲ್ಫ್ ಲವ್, ಸ್ವಯಂ ಪ್ರೀತಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತೆ ಒಂದು ಎನ್ಲೈಟನ್ಮೆಂಟ್, ಮುಕ್ತಿ ಸಿಗುತ್ತೆ. ಯಾವಾಗ್ಲೂ ನಾವೊಂದು ಆನಂದಕರವಾದ ಜೀವನವನ್ನ ಸಾಗಿಸಬಹುದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಮನಸ್ಸಿನ ಫ್ರೀಕ್ವೆನ್ಸಿ ನಾವು ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಯಾವಾಗ್ಲೂ ನಾವು ಆ ಒಂದು ಶೂನ್ಯ ಸ್ಥಿತಿಯಲ್ಲಿದ್ದಾಗ, ನಮ್ಮ ಮನಸ್ಸನ್ನ ಶೂನ್ಯ ಸ್ಥಿತಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ನಮ್ಮ ಮುಖದಲ್ಲಿ ಆ ಪ್ರಶಾಂತತೆ, ಆ ಕಾಮ್ನೆಸ್ ಎದ್ ಕಾಣುತ್ತೆ. ನಿನ್ನೆ ಒಂದು ಎಕ್ಸಾಂಪಲ್ ಹೇಳಿದ್ದೆ, ಬುದ್ಧನ ಮುಖ ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಏನನ್ಸುತ್ತೆ, ಒಂದು ಪ್ರಶಾಂತತೆ ಭಾವನೆ ಮನಸ್ಸಲ್ಲಿ ಮೂಡುತ್ತೆ. ಅದೇ ಒಬ್ಬ ಸಿಡುಕನ ಹತ್ರ ಹೋದ್ರೆ ಏನಾಗುತ್ತೆ, ನಾವು ಸಿಡ ಸಿಡ ಅಂತಿರ್ತೀವಿ, ನಮಗೂ ಪ್ರಶಾಂತತೆ ಅನ್ನೋದು ಅಲ್ಲೇ ಮಾಯ ಆಗೋಗುತ್ತೆ ಅವ್ರನ್ನ ನೋಡಿದ ತಕ್ಷಣ. ಸೊ ಹಾಗಾಗಿ ಈ ಧ್ಯಾನದ ಇಂಪಾರ್ಟೆನ್ಸು, ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮುಖದಲ್ಲಿ ಆ ಒಂದು ಮಂದಹಾಸ ಇರಬಹುದು, ಪ್ರಶಾಂತತೆ ಇರ್ಬೋದು, ಕಾಮ್ನೆಸ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇವ್ರು ಧ್ಯಾನ ಮಾಡ್ತಾ ಇದ್ದಾರೆ ಅಂತ. ಸೊ ಈ ತರ ಒಂದು ಕೆಲವಾರು ವಿಷಯಗಳನ್ನ ನಾವು ನಿನ್ನೆ ತಿಳ್ಕೊಂಡ್ವಿ. ಸೊ ಇವತ್ತು ನಾವು ಈ ಮೆಡಿಟೇಷನ್, ಕೆಲವರಿಗೆ ಇನ್ನ ಡೌಟ್ ಇದೆ, ಇದು ಪರ್ಟಿಕ್ಯುಲರ್ ರಿಲಿಜಿಯನ್ಗೆ ಸಂಬಂಧಪಟ್ಟಿರುವಂತದ್ದು, ಅಂದ್ರೆ ಬರೀ ಹಿಂದೂಸ್ ಮಾಡೋದು, ಬರೀ ಮುಸ್ಲಿಮ್ಸ್ ಮಾಡೋದಾ, ಬರೀ ಕ್ರಿಶ್ಚಿಯನ್ಸ್ ಮಾಡೋದಾ, ಈ ತರ ಎಲ್ಲ ಅನುಮಾನಗಳು ಇದೆ. ಖಂಡಿತ ನಮ್ಮ ಈ ಆನಾಪಾನಸತಿ ಮೆಡಿಟೇಷನ್ ರಿಲಿಜಿಯನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾವುದೇ ಒಂದು ರಿಲಿಜಿಯನ್ ಅವರು ಆದ್ರೂ ಸಹ ಈ ಧ್ಯಾನವನ್ನ ಮಾಡಬಹುದು. ಮತ್ತೆ ಇಲ್ಲಿ ಯಾವ ತರ ಹೇಳ್ತಾರೆ ಪತ್ರಿಜಿಯವರು, ಈ ಆನಾಪಾನಸತಿ ಧ್ಯಾನ ಅಂತ ಅಂದ ತಕ್ಷಣನೇ ನಿಮ್ಮೆಲ್ಲರಿಗೂ ಗೊತ್ತು, ಪತ್ರಿಜಿಯವರು ಫ್ಲೂಟ್ ತುಂಬಾ ಚೆನ್ನಾಗಿ ನುಡಿಸ್ತಾ ಇದ್ರು, ಕೊಳಲು ನುಡಿಸ್ತಾ ಇದ್ರು. ನಾವೊಂದು ಕೊಳಲಿನ ಸ್ಟ್ರಕ್ಚರ್ ನೋಡಿದ್ರೆ ಯಾವ ತರ ಇರುತ್ತೆ, ಕೊಳಲು ಒಳಗಡೆ ಎಲ್ಲ ಹಾಲೋ ಇರುತ್ತೆ, ಟೊಳ್ಳಿರುತ್ತೆ, ಒಂದು ಟ್ಯೂಬ್ ಇರುತ್ತೆ, ಒಳಗಡೆ ಏನು ಇರಲ್ಲ. ಅಲ್ಲಿ ನಮಗೆ ಎಲ್ಲಾರು ಆ ಫ್ಲೂಟ್ ಒಳಗೆ ಕಸ ಅನ್ನೋದು ಸೇರ್ಕೊಂಡ್ಬಿಟ್ರೆ ನಾವು ಆ ಫ್ಲೂಟ್ ಅಲ್ಲಿ ಸ್ವರಗಳು ಸಹ ಸರಿಗೆ ಬರಲ್ಲ. ಸೊ ಆ ಒಂದು ಫ್ಲೂಟ್, ಅಂತಹ ಒಂದು ಟೊಳ್ಳು ಇರುವ ಫ್ಲೂಟ್ ಅಲ್ಲಿ ನಾವು ಸುಂದರವಾದ ಸ್ವರಗಳನ್ನ ನುಡಿಸ್ತಾ ಇರ್ತೀವಿ. ಅದೇ ತರ ನಮ್ಮ ಮನಸ್ಸುನು ಆ ಒಂದು ಸುಂದರವಾದ ಕೊಳಲು ತರ ಆಗಬೇಕು. ಅಂದ್ರೆ ಹೇಗೆ ಆ ಒಂದು ಟ್ಯೂಬ್ ಅಲ್ಲಿ ಏನು ಇಲ್ಲದೆ ಖಾಲಿ ಇರುತ್ತಲ್ಲ, ಅದೇ ತರ ನಮ್ಮ ಮನಸ್ಸು ಆಗಬೇಕು. ಆಗ ಅದ್ರೊಳಗಿಂದ ಸುಂದರವಾದ ಆಲೋಚನೆಗಳು, ಹೇಗಲ್ಲಿ ಕೊಳಲಿಂದ ಸುಂದರವಾದ ಸ್ವರಗಳು ಹೊರಹೊಮ್ಮುತ್ತೋ ಅದೇ ತರ ನಮ್ಮ ಮನಸ್ಸೊಳಗಿಂದ ಒಳ್ಳೊಳ್ಳೆ ಆಲೋಚನೆಗಳು, ಭಾವನೆಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನ ಆತರ ಸುಂದರವಾಗಿ ಮಾಡ್ಕೋಬಹುದು. ನೆಕ್ಸ್ಟ್, ನಾವು ಎಲ್ಲರೂ ಈ ಜೀವನದಲ್ಲಿ ಈ ಒಂದು ಸಂಸಾರ ಅನ್ನುವ ಕೂಪದಲ್ಲಿ ಎಲ್ರೂ ಇರ್ತೀವಿ. ನಮ್ಮ ಪತ್ರಿಜಿ ಸರ್ ಏನ್ ಹೇಳ್ತಾರೆ, ಸಂಸಾರದಲ್ಲಿ ಇರ್ತಾನೆ ನಿರ್ವಾಣ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಇದು. ಎಲ್ರು ಮುಕ್ತಿ ಬೇಕು, ನನಗ್ ಮುಕ್ತಿ ಬೇಕು ಅಂತ ಮನೆ ಬಿಟ್ಟು ಹೋಗ್ಬಿಟ್ರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ನಾವು ತಪ್ಪಿಸ್ಕೊಂಡಂಗೆ ಆಗತ್ತೆ. ಎಷ್ಟೋ ನಾವು ಈ ಜೀವನದಿಂದ ಪಾಠ ಕಲಿಬೇಕು ಅನ್ಕೊಂಡ್ ಜನ್ಮ ತಗೊಂಡಿರ್ತೀವಿ. ಆದ್ರೆ ಇವನ್ನೆಲ್ಲ ಬಿಟ್ಬಿಟ್ಟು ನಾವು ಹೋಗಿ ಎಲ್ಲೋ ಕಾಡಲ್ಲಿ ಕೂತ್ಕೊಂತೀವಿ ಅಂತಂದ್ರೆ ಇಲ್ಲಿ ನಮ್ಮ ಡ್ಯೂಟಿ ಅನ್ನೋದು ಅಲ್ಲೇ ಉಳಿದು ಬಿಡುತ್ತೆ. ಸೊ ನಾವಿಲ್ಲಿ ಸಂಸಾರದಲ್ಲಿ ಇದ್ಕೊಂಡು ನಾವು ಸಾಧನೆಯನ್ನ ಮಾಡ್ಬೇಕು. ಸೊ ಸಂಸಾರದಲ್ಲಿ ಇದೀವಿ ಅಂದ ತಕ್ಷಣ ಎಲ್ಲಾ ಭವಬಂಧನಗಳ ಜೊತೆ ನಾವು ಅದ್ರೊಳಗಡೆನೆ ಏನು ಏನಂತಾರೆ, ಕೂಡ್ಕೊಂಡ್ ಬಿಡಬಾರ್ದು, ಫುಲ್ಲು ಅಟ್ಯಾಚ್ಮೆಂಟ್ ಆಗಿ ಇರಬಾರ್ದು. ಇರ್ಬೇಕು, ಎಲ್ರೂ ಒಟ್ಟಿಗೆ ಇರ್ಬೇಕು, ಸಂತೋಷವಾಗಿರ್ಬೇಕು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ನಗನಗ್ತಾ ಜೀವನ ಮಾಡ್ಬೇಕು. ಅಂದ ತಕ್ಷಣ ಒಂದು ಅಟ್ಯಾಚ್ಮೆಂಟ್, ಬಾಂಡಿಂಗ್ ಅನ್ನೋದು ಎಷ್ಟ್ರಲ್ಲಿ ಇಟ್ಕೋಬೇಕು ಅಷ್ಟ್ರಲ್ಲಿ ಇರ್ಬೇಕು. ಅಂದ್ರೆ ಅವ್ರು ಹೇಳ್ತಾರೆ, ಅಟ್ಯಾಚ್ಮೆಂಟು ಇರ್ಬೇಕು, ಡಿಟ್ಯಾಚ್ಮೆಂಟ್ ಇರ್ಬೇಕು, ಆ ತರ ಇರ್ಬೇಕು ನಾವು. ಎಲ್ಲ ನನ್ನವರು ಅವ್ರಿಲ್ದಿದ್ರೆ ನನಗ್ ಜೀವನ ಇಲ್ಲ, ಅವ್ರಿದ್ರೇನೆ ನನ್ ಜೀವನ, ಆ ತರ ಬೇಡ. ಇರೋಷ್ಟು ದಿನ ಎಲ್ರೂ ಚೆನ್ನಾಗಿರೋಣ, ಆದ್ರೆ ಅದೇ ತರ ಒಂದು ಡಿಟ್ಯಾಚ್ಡ್ ಆಗಿನೂ ನಾವು ಇರ್ಬೇಕು. ತೀರಾ ಓವರ್ ಆಗಿ ಯಾವ ಬಾಂಧವ್ಯ ಬಂಧನಗಳು ನಮಗೆ ಬೇಡ. ಪ್ರತಿಯೊಂದ್ರಲ್ಲೂ ಮಿಡ್ಲ್ ಪಾತ್ ಅಂತ ಹೇಳ್ತಾ ಇರ್ತಾರೆ ಅವರು. ಸೊ ಈ ಸಂಸಾರದಲ್ಲಿ ಇದ್ಕೊಂಡು ಸಂಸಾರ ನಿಭಾಯಿಸ್ತಾನೂನು ಅಟ್ಯಾಚ್ಡ್ ಅಲ್ಲೂ ಇರ್ಬೇಕು, ಡಿಟ್ಯಾಚ್ಡ್ ಆಗಿನೂ ಇರ್ಬೇಕು. ಇದು ಒಂದು ಕಲೆ. ನೆನ್ನೆ ಆರ್ಟ್ ಅಂಡ್ ಸೈನ್ಸ್ ಹೇಳಿದಾಗ ಇದು ಸಹ ಒಂದು ಕಲೆನೆ, ಆ ಜೀವನ ಮಾಡೋದು. ಸಂಸಾರದಲ್ಲಿ ಇದ್ದುಕೊಂಡು ನಾವು
ಎನ್ಲೈಟ್ ಆಗೋದು, ಮುಕ್ತಿಯನ್ನ ಸಾಧಿಸೋದು, ಇದು ಸಹ ಒಂದು ಕಲೆನೇ ನಮಗೆ. ಸೊ ಮತ್ತೆ ನಾವು ಧ್ಯಾನ ಮಾಡೋದ್ರಿಂದ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇರೋದನ್ನ ಕಲಿತೀವಿ. ನಾವು ಜನರಲ್ ಆಗಿ ಇಲ್ಲ ಪಾಸ್ಟ್ ಅಲ್ಲಿ ಇರ್ತೀವಿ, ಇಲ್ಲ ಫ್ಯೂಚರ್ ಅಲ್ಲಿ ಇರ್ತೀವಿ. ಒಂದು ತಪ್ಪು ನಡೆದ್ರೆ, ಏನಾದ್ರೂ ಒಂದು ಯಾರಿಂದಾದ್ರೂ ತಪ್ಪುಗಳು ನಡಿಬಹುದು, ಮಾನವ ಅಂದ್ಮೇಲೆ ತಪ್ಪುಗಳು ನಡೆಯೋದು ಸಹಜ. ನಾನು ಒಂದ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ತಪ್ಪೇ ಮಾಡದಿದ್ರೆ ನಾವು ಜೀವನದಲ್ಲಿ ಕಲಿಯೋಕ್ ಏನೂ ಇಲ್ಲ. ಪ್ರತಿಯೊಂದು ತಪ್ಪುಗಳಿಂದಾನೇ ನಾವು ಕಲಿಯೋದು, ಬೇಕು ಅಂತ ತಪ್ಪು ಮಾಡೋದಲ್ಲ. ಜೀವನದಲ್ಲಿ ನಡೀತಾ ಇರುತ್ತೆ ತಪ್ಪುಗಳು, ಎಷ್ಟೋ ನಮಗೆ ತಿಳಿದೇನೋ ಎಷ್ಟೋ ತಪ್ಪುಗಳು ಮಾಡ್ತಾ ಇರ್ತೀವಿ. ಸೊ ಆ ತಪ್ಪುಗಳು ಕಲಿಯೋಕ್ಕೋಸ್ಕರ ಮಾಡಿರ್ತೀವಿ. ತಪ್ಪು ಮಾಡ್ಬಿಟ್ನಲ್ಲ ಅಂತ ಅದನ್ನೇ ಕೊರ್ಕೊಂತ ಪಾಸ್ಟ್ ಅಲ್ಲಿ ಆಗೋಗಿದ್ದನ್ನೇ ಕೊರಗೋದು ಅಲ್ಲ ಜೀವನ. ನಾವು 95% ಜನ ಅದನ್ನೇ ಮಾಡ್ತಾ ಇರ್ತೀವಿ. ಸೊ ಅದು ತಪ್ಪು. ಈ ಧ್ಯಾನವನ್ನ ಮಾಡ್ತಾ ನಾವು ಕಲಿಯೋದೇನು, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜೀವಿಸುವುದನ್ನ ಕಲಿತೀವಿ. ಪಾಸ್ಟ್ ಈಸ್ ಪಾಸ್ಟ್, ಅದನ್ನ ನಾವು ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಈ ಮೊಮೆಂಟ್ ಅಷ್ಟೇ ನಮ್ ಕೈಯಲ್ಲಿರೋದು. ಈ ಮೊಮೆಂಟ್ ಅಲ್ಲಿ ನಾವು ಏನ್ ಬದಲಾವಣೆಗಳನ್ನ ಬೇಕಾದ್ರೂ ಮಾಡ್ಕೋಬಹುದು, ಆದ್ರೆ ಆಗೋಗಿರೋದನ್ನ ಮಾಡಕ್ಕೆ ಆಗಲ್ಲ. ಈ ಸತ್ಯನ ನಾವು ತಿಳ್ಕೊಂಡು ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇರೋದನ್ನ ನಾವು ಧ್ಯಾನದಿಂದ ಕಲಿತೀವಿ. ಫ್ಯೂಚರ್ ಬಗ್ಗೆ ಯೋಚನೆನೂ ಬೇಡ, ಯಾಕೆಂದ್ರೆ ಆ ಫ್ಯೂಚರ್ ಇದೆಯಾ ಇಲ್ವಾ, ಹೀಗೆ ನಡೆಯುತ್ತಾ, ಡೆಫಿನೆಟ್ ಆಗಿ ನಾವ್ ಯಾವ್ದು ಹೇಳಕ್ ಆಗಲ್ಲ. ನಮ್ಮ ಪ್ರಯತ್ನ ಅಷ್ಟೇ. ಈ ಮೊಮೆಂಟ್ ಅಲ್ಲಿ ನಾವು ಪಡುವ ಪ್ರಯತ್ನನೇ ನಮ್ಮ ಫ್ಯೂಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಕೈಯಲ್ಲಿರೋದು ಕೇವಲ ಈ ವರ್ತಮಾನ ಅಷ್ಟೇನೆ. ಈ ಸತ್ಯ ನಾವು ತಿಳ್ಕೋಬೇಕು. ಧ್ಯಾನದಿಂದ ಮಾತ್ರ ನಾವ್ ಇದನ್ನ ತಿಳ್ಕೊಳಕ್ಕೆ ಸಾಧ್ಯ. ಈ ಒಂದು ಸತ್ಯ ನಮಗೆ ಪತ್ರಿಜಿ ಗುರುಗಳು ಹೇಳ್ಕೊಟ್ಟಿದ್ರೆ ನಾವು ಅದನ್ನ ಖಂಡಿತ ಫಾಲೋ ಮಾಡ್ಬೇಕು. ಪ್ರತಿಯೊಬ್ರು ಈ ಒಂದು ಮೊಮೆಂಟ್ ಅಲ್ಲಿ ಇರೋದನ್ನ ಜೀವಿಸೋದನ್ನ ಕಲಿಯೋಣ. ಸೊ ನಮ್ಮ ಜೊತೆ ನಾವಿರೋದು ಇನ್ನೊಂದು, ಯಾರ ಮೇಲೂ ನಾವು ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗ್ಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮೇಲೆ ನಾವು ಡಿಪೆಂಡ್ ಆಗ್ಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಇದು ಇನ್ನೊಂದು ಸತ್ಯ. ಇದು ನಾವು ಕಲಿತೀವಿ. ಸುಮ್ನೆ ಯಾರೋ ಇದಾರ್ ನಮಗ್ ಮಾಡಕ್ಕೆ ಅಂತಂದ್ಬಿಟ್ಟು ಎಲ್ಲ ಅವ್ರ ಮೇಲೆ ಭಾರ ಹಾಕ್ಬಿಡೋದು, ಅವ್ರು ಮಾಡ್ತಾರ್ ಬಿಡು ಇವ್ರು ಮಾಡ್ತಾರ್ ಬಿಡು ಅನ್ಕೊಂಡು ನಾವು ಆರಾಮಾಗಿರೋದಲ್ಲ. ನಮ್ಮ ಮೇಲೆ ನಮ್ಮ ಜೊತೆ ನಾವು ಇರ್ಬೇಕು. ಆಮೇಲೆ ನಾನ್ ಯಾರು ತಿಳ್ಕೊಳ್ಳೋದುನು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ನಾನ್ ಯಾರು ತಿಳ್ಕೊಂಡು ನನ್ನ ಜೀವನದ ಉದ್ದೇಶ ತಿಳ್ಕೊಂಡು ನಮ್ಮ ಜೊತೆ ನಾವು ಇರ್ಬೇಕು. ಆಮೇಲೆ ಈ ಧ್ಯಾನ ಮಾಡೋದ್ರಿಂದ ನಮ್ ಒಳಗಡೆ ಎಷ್ಟೋ ನಾವೇನ್ ಅನ್ಕೊಂತೀವಿ, ಬಾಯಲ್ಲಿ ಮೌನವಾಗಿದ್ದೀನಪ್ಪ, ನಾನೇನು ಮಾತಾಡ್ತಿಲ್ಲ, ನಾನ್ ಮೌನದಲ್ಲಿದ್ದೀನಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಎಷ್ಟು ಜನ ಒಳಗಡೆ ಇನ್ನರ್ ಚಾಟ್ರಿಂಗ್ ಅಂತ ಹೇಳ್ತೀವಿ ಅದನ್ನ, ಒಳಗೊಳಗೆ ಎಷ್ಟು ಮಾತಾಡ್ಕೊಂತಿರ್ತೀವಿ ನಾವು. ಅಂದ್ರೆ ಯಾಕೆ ಹಿಂಗಾಗೋಯ್ತು, ನನ್ ಜೀವನ ಯಾಕೆ ಹಿಂಗಾಯ್ತು, ಇದು ಈ ತರ ಆಗ್ಬಾರ್ದಿತ್ತು, ಹಿಂಗಾಗ್ಬಿಟ್ಟಿದೆ, ನಾಳೆ ನಾನು ಇನ್ನೇನೋ ಮಾಡ್ಬೇಕು, ಅದ್ ಹೇಗ್ ಮಾಡೋದು, ಅವ್ರು ನನ್ನನ್ ಮಾತಾಡಿಸ್ತಿಲ್ಲ, ಇವ್ರು ನನ್ನನ್ ಮಾತಾಡಿಸ್ತಾ ಇಲ್ಲ, ನನ್ ಜೀವನ ಇವ್ರಿಂದ ಹಾಳಾಗೋಯ್ತು. ಮೇಲ್ ಹೇಳಲ್ಲ, ಒಳಗಡೆ ನಾವು ಸಾವಿರಾರು ನಮ್ಮನ್ನ ನಾವು ಬೈಕೊಂತ ಇರ್ತೀವಿ. ಅಥವಾ ಒಳಗಡೆ ನಡೀತಾ ಇರುತ್ತೆ ಆ ಒಂದು ಡಿಸ್ಕಷನ್ಸ್ ಅನ್ನು. ಅಂದ್ರೆ ನಾವು ವಿಚಾರಗಳನ್ನ ಮಾಡ್ಬೇಕು, ಫ್ಯೂಚರ್ ಹೇಗಿರಬೇಕು ಅನ್ನೋದನ್ನ ಪ್ಲಾನ್ ಮಾಡೋದ್ ಬೇರೆ. ಒಳಗೊಳಗಡೆ ಈ ಮಾತುಗಳನ್ನ ಮಾತಾಡ್ಕೊಂತಿರ್ತೀವಲ್ಲ, ಬೈಕೊಳ್ಳೋದು, ನಾವು ಬೈಕೊಳ್ಳೋದು, ಇನ್ನೊಬ್ರನ್ನ ಬೈಕೊಳ್ಳೋದು, ಇದನ್ನ ನಾವು ಇನ್ನರ್ ಚಾಟ್ರಿಂಗ್ ಅಂತ ಹೇಳ್ತೀವಿ. ಇದು ಇದ್ದಷ್ಟು ದಿನ ನಮಗೆ ಧ್ಯಾನನೂ ಸಹ ಸರಿಗೆ ಕುದ್ರಲ್ಲ. ಬಾಯಲ್ಲಿ ಮೌನ ಎಷ್ಟು ಇಂಪಾರ್ಟೆಂಟೋ, ನಮ್ಮ ಮನಸ್ಸಲ್ಲೂ ಸಹ ಈ ಒಂದು ಇನ್ನರ್ ಸೈಲೆನ್ಸ್ ಇರಬೇಕು. ಒಳಗೊಳಗೆ ಮಾತುಗಳು ಬೇಡ, ಇನ್ನರ್ ಸೈಲೆನ್ಸ್ ಬೇಕು. ಸೊ ಇವೆಲ್ಲ ಯಾವಾಗ ಈ ಇನ್ನರ್ ಚಾಟ್ರಿಂಗ್ ಎಲ್ಲಾನು ಕಡಿಮೆ ಆಗೋದು ಯಾವಾಗ, ಧ್ಯಾನದಿಂದ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾವು ಕೇಳಿರ್ಬೋದು, ಕೆಲವರೆಲ್ಲ ಅಂತಾರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಹೆಂಗಸ್ರಿಗಿನ್ನ ಗಂಡಸ್ರಿಗೆ ಜಾಸ್ತಿ ಬರುತ್ತೆ ಅಂತ. ಯಾಕೆ ಗಂಡಸ್ರೆಲ್ಲ ಒಳಗಡೆ ಇಟ್ಕೊಂಡು ಕೂತ್ಕೊಂಡು ಎಕ್ಸ್ಪ್ರೆಸ್ ಮಾಡ್ಕೊಳಲ್ಲ. ನಾವಾದ್ರೆ ಹೆಂಗಸರು ಏನೋ ಒಂದು ನಮಗೆ ಫೀಲಿಂಗ್ ಬಂದ್ರೆ ಅದನ್ನ ಹೊರಗಡೆ ಹೇಳ್ಕೊಂಡ್ಬಿಡ್ತೀವಿ. ಗಂಡಂದ್ರ ಜೊತೆ ಜಗಳ ಆಡ್ತೀವಿ, ಇನ್ಯಾರ ಹತ್ರನೋ ಫ್ರೆಂಡ್ಸ್ ಹತ್ರ ಹೇಳ್ಕೊಂತೀವಿ, ಅಮ್ಮಂದ್ರ ಹತ್ರ ಹೇಳ್ಕೊಂತೀವಿ. ಈ ತರ ನಾವು ಎಕ್ಸ್ಪ್ರೆಸ್ ಮಾಡ್ಬಿಡ್ತೀವಿ, ಎಲ್ಲ ಇಟ್ಕೊಳ್ಳಲ್ಲ. ಆದಷ್ಟು ಕೂಗಾಡ್ತೀವಿ, ಬೈತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಗಂಡಸ್ರು ಏನ್ ಮಾಡ್ತಾರೆ, ಒಳಗೊಳಗ್ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಹಾಗಾಗಿ ಹೇಳ್ತಾರೆ ಗಂಡಸರಿಗೆ ಜಾಸ್ತಿ ಈ ತರ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಗಂಡಸ್ರಾಗ್ಲಿ ಹೆಂಗಸ್ರಾಗ್ಲಿ ಈಗಿರೋ ಒತ್ತಡದ ಜೀವನದಲ್ಲಿ ಎಲ್ಲರಿಗೂ ಇದೊಂದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಒಳಗೊಳಗೆ ಕೊರಗೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಯಾವತ್ತಿಂದ ಅವತ್ತು ಬಿಟ್ಟು ಬಿಡ್ಬೇಕು, ತೆಗ್ದಾಕ್ಬಿಡ್ಬೇಕು. ಮನಸ್ಸೊಳಗಿಂದಾನೇ ನಾವು ಆಚೆ ಹಾಕ್ಬಿಡ್ಬೇಕು. ಬೇಡವಾಗಿರೋ ಆಲೋಚನೆಗಳನ್ನ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅನ್ಕೊಂತಾ ಇರ್ಬೇಕು, ನಾವು ಬಿಟ್ಬಿಡ್ತಾ ಇರ್ಬೇಕು. ಇದೆಲ್ಲಾನು ಧ್ಯಾನದಿಂದ ಮಾತ್ರ ಸಾಧ್ಯ. ಸೊ ಇಷ್ಟೆಲ್ಲ ನಾವ್ ಹೇಳ್ಕೊಂತೀವಿ. ಈಗ ನಾನಾ ತರದ ಧ್ಯಾನಗಳು ಇದೆ ಅಂತಾನು ನಮಗ್ ಗೊತ್ತಾಗಿದೆ. ಇದ್ರಲ್ಲಿ ಸರಿಯಾದ ಧ್ಯಾನ ಯಾವುದು ಅಲ್ಲ. ಯಾಕೆಂದ್ರೆ ಎಷ್ಟೋ ತರದ ಧ್ಯಾನಗಳನ್ನ ನಾನು ನನ್ನ ಜೀವನದಲ್ಲಿ ಸಾಕಷ್ಟು ತರ ಧ್ಯಾನಗಳು ಮಾಡಿದ್ದೀನಿ. ನನಗೂ ಆನಾಪಾನ ಸತಿನೇ ನಿಜವಾಗ್ಲೂ ದ ಬೆಸ್ಟ್ ಅಂತ ನನಗೂ
ಅನ್ಸಿದೆ. ಅದೇ ತರ ಮಾಡ್ಬೋದು, ಎಲ್ರು ಮಾಡಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಯಾವುದು ಸರಿಯಾದ ಧ್ಯಾನ ಅಂತಂದ್ಬಿಟ್ಟು. ಸೊ ಇಲ್ಲಿ ಪತ್ರಿಜಿ ಅವರು ನಮಗೆ ಹೇಳಿದ್ದಾರೆ, ಸರಿಯಾದ ಧ್ಯಾನ ಅಂದ್ರೆ ಶ್ವಾಸದ ಕಡೆ ಗಮನ ಕೊಡ್ತಾ ಮಾಡುವ ಧ್ಯಾನ ಸರಿಯಾದ ಧ್ಯಾನ, ಆನಾಪಾನಸತಿ ಧ್ಯಾನ ಸರಿ ಅಂತ ಹೇಳ್ತಾರೆ. ಯಾಕೆ ಬೇರೆ ಎಲ್ಲಾ ಧ್ಯಾನದಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲ ಬೀಜಾಕ್ಷರಗಳು ಹೇಳ್ತಿರ್ತೀವಿ, ಇಲ್ಲ ಮಂತ್ರ ಪಠಣೆ ಮಾಡ್ತಾ ಇರ್ತೀವಿ, ಇಲ್ಲ ಕಣ್ ಬಿಟ್ಕೊಂಡ್ ಮಾಡ್ತಾ ಇರ್ತೀವಿ, ಇಲ್ಲ ಯಾವ್ದೋ ಒಂದು ಪರ್ಟಿಕ್ಯುಲರ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಸೊ ಎಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀವಿ ಅಥವಾ ಯಾವ್ದೋ ಒಂದು ಮಂತ್ರವನ್ನ ಜಪಿಸ್ತಾ ಇರ್ತೀವಿ, ಈ ತರ ಮಾಡಿದಾಗ ಏನಾಗುತ್ತೆ, ನಮ್ಮ ಎನರ್ಜಿನಲ್ಲಿ ನಾವು ಸ್ಪೆಂಡ್ ಮಾಡ್ತಾ ಇರ್ತೀವಿ. ನಾವು ಧ್ಯಾನ ಮಾಡೋದೇ ಆ ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡಕ್ಕೆ. ಇಲ್ಲಿ ಮತ್ತೆ ನಾವು ಮಂತ್ರ ಪಠಣೆಗಳು ಮಾಡಿದಾಗ, ಜಪಗಳನ್ನ ಮಾಡ್ತಾ ಇದ್ರೆ ನಮ್ಮ ಮನಸ್ಸನ್ನ ಅಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಮನಸ್ಸನ್ನ ಅಲ್ಲಿ ಉಪಯೋಗಿಸ್ತಾ ಇದೀವಿ ಅಂತಂದ್ರೆ ಮನಸ್ಸು ಶೂನ್ಯ ಸ್ಥಿತಿಗೆ ಹೋಗಲ್ಲ. ಮನಸ್ಸು ಶೂನ್ಯ ಸ್ಥಿತಿಗೆ ಹೋಗದೆ ಇದ್ದಾಗ ಆ ಒಂದು ಎನರ್ಜಿ ನಮ್ಮೊಳಗೆ ಎಂಟ್ರಿ ಆಗಲ್ಲ. ಸೊ ಹಾಗಾಗಿ ನಾವು ಕೇವಲ ಶ್ವಾಸದ ಕಡೆಗೆ ಮಾತ್ರ, ಮತ್ತೆ ಕೆಲವರು ಕಾನ್ಸಂಟ್ರೇಷನ್ ಶ್ವಾಸದ ಕಡೆ ಗಮನ ಕೊಡ್ಬೇಕು, ನಾನ್ ಶ್ವಾಸದ ಕಡೆ ಗಮನ ಕೊಡ್ಬೇಕು ಅಂತ ಅನ್ಕೊಂಡ್ ಮಾಡೋರು ಇರ್ತಾರೆ. ಖಂಡಿತ ಇದು ಸಹ ತಪ್ಪು. ಜಸ್ಟ್ ನಾರ್ಮಲ್ ಆಗಿ ಜರುಗುತ್ತಿರೋ ಶ್ವಾಸ ಏನಿದೆ, ಸುಮ್ನೆ ಹಿಂಗ್ ಕೂತ್ಕೊಳ್ಳಿ, ಗಮನಿಸ್ತಾ ಇರಿ. ಅದನ್ನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ತುಂಬಾ ಡೀಪ್ ಆಗಿ ಹೋಗೋದು ಧ್ಯಾನ ಅಲ್ಲ. ಈಗ ಅಕಸ್ಮಾತ್ ನಾವು ಧ್ಯಾನದಲ್ಲಿ ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟಿರ್ತೀವಿ, ಸಡನ್ ಆಗಿ ಎಚ್ಚರ ಬರುತ್ತೆ, ಅಯ್ಯೋ ನಾನ್ ಶ್ವಾಸದ ಕಡೆನೇ ಇಲ್ವಲ್ಲ ಅಂತ ಗಾಬರಿ ಬೇಡ. ಅದು ಕರೆಕ್ಟ್ ಸ್ಥಿತಿ. ನಾವು ಎಲ್ಲಿ ಶೂನ್ಯ ಸ್ಥಿತಿಲಿ ಇದ್ದಾಗ ನಮ್ಗೆ ಶ್ವಾಸದ ಕಡೆನೇ ಇರ್ಬೇಕು ಅನ್ನೋದಿಲ್ಲ. ಯಾವಾಗ ಆಲೋಚನೆಗಳು ಬರ್ತಾ ಇರುತ್ತೋ ಆಗ ಮಾತ್ರ ನಾವು ಶ್ವಾಸದ ಕಡೆ ಗಮನ ಕೊಡ್ಬೇಕಷ್ಟೆ. ಸೊ ಅಲ್ಲಿ ನಾವು ಮತ್ತೆ ಯೋಚನೆ ಮಾಡ್ತಾ ಇದ್ರೆ ಧ್ಯಾನ ಅಲ್ಲ ಅದೂನು. ಸೊ ಹಾಗಾಗಿ ಕೆಲವರು ಕಣ್ಮುಚ್ಕೊಂಡು ಪ್ರೇಯರ್ಗಳು ಮಾಡ್ತಾ ಇರ್ತಾರೆ, ಅದು ಧ್ಯಾನ ಅನ್ಕೊಂತಾರೆ. ಸೊ ಪ್ರೇಯರ್ಗೂ ಧ್ಯಾನಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಪ್ರೇಯರ್ ಮಾಡೋದಿರು ನನಗ್ ಒಳ್ಳೇದ್ ಮಾಡಪ್ಪ ದೇವ್ರೆ, ನನಗ್ ಒಳ್ಳೇದ್ ಮಾಡಪ್ಪ ದೇವ್ರೆ ಅಂತ ದೇವ್ರನ್ನ ಬೇಡ್ಕೊಳ್ತಿರ್ತೀವಿ ನಾವು. ಅಲ್ಲಿ ಬೇಡ್ಕೊಂತಿರುವಾಗ ಮತ್ತೆ ನಮ್ಮ ಮನಸ್ಸೇನ್ ಶೂನ್ಯ ಆಗ್ಲಿಲ್ಲ, ಬೇಡ್ಕೊಳ್ತಾ ಇರೋ ಕಡೆನೆ ಹೋಗಿರುತ್ತೆ. ಸೊ ಯಾವಾಗ ಪ್ರೇಯರ್ ಮಾಡ್ತಾ ನಾವು ದೇವ್ರನ್ನ ಕೇಳ್ಕೊಂತಾ ಇರ್ತೀವಿ, ಅದೇನಾಗುತ್ತೆ, ನಾವು ದೇವ್ರೇ ಬೇರೆ ನಾನೇ ಬೇರೆ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಯಾವಾಗ ನಾವು ನಾನೇ ದೇವ್ರು, ನನ್ನೊಳಗೆ ದೇವ್ರಿದ್ದಾನೆ, ಆ ದೈವತ್ವವನ್ನ ನಾನು ಏನ್ ಮಾಡ್ಬೇಕು, ಗುರ್ತಿಸ್ಕೋಬೇಕು ಅಂತ, ಆ ದೇವ್ರ ತರ ನಾನ್ ನಡ್ಕೋಬೇಕು. ದೇವ್ರು ಏನೆಲ್ಲಾ ನಾವು ದೇವ್ರ ನೋಡ ಆದರ್ಶವಾಗಿ ಇಟ್ಕೊಂಡಿರ್ತೀವಿ, ಖಂಡಿತ ದೇವ್ರು ಬೇಕು ನಮಗೆ. ಯಾಕೆ, ದೇವ್ರನ್ನ ನಾವು ಆದರ್ಶವಾಗಿ ತಗೋಬೇಕಾಗುತ್ತೆ. ಆ ದೇವ್ರಲ್ಲಿರುವ ಎಷ್ಟೋ ಕ್ವಾಲಿಟೀಸ್ನ ನಾವು ನಮ್ಮೊಳಗೆ ಅಳವಡಿಸ್ಕೋಬೇಕಾಗುತ್ತೆ. ಸೊ ಈ ಡಿಫ್ರೆನ್ಸ್ ಅನ್ನ ನಾವು ತಿಳ್ಕೋಬೇಕು. ದೇವ್ರು ಎಲ್ಲೋ ಇದ್ದಾನೆ ಅಲ್ಲ, ದೇವ್ರು ನಮ್ಮೊಳಗೆ ಇದ್ದಾನೆ. ದೇವ್ರು ನಮ್ಮೊಳಗೆ, ದೇವ್ರಿಂದ ಎಲ್ಲಾ ಆಗುತ್ತೆ ಅಂತಂದಾಗ, ನನ್ನೊಳಗ್ ದೇವ್ರಿದ್ದಾಗ ನನ್ನಿಂದ ಯಾಕೆ ಯಾವ್ದು ಸಾಧ್ಯ ಇಲ್ಲ. ಏನಾದ್ರು ಚಿಕ್ಕ ಫೇಲ್ಯೂರ್ ಆದ ತಕ್ಷಣ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತೀವಿ ನಾವು, ಯಾಕಷ್ಟು ಕೂಗಾಡ್ತೀವಿ, ಬೈದಾಡ್ತೀವಿ, ಎಲ್ಲಾ ಮಾಡ್ತಾ ಇರ್ತೀವಿ. ಯಾಕೆ, ಖಂಡಿತ ಇದನ್ನ ಧ್ಯಾನದಿಂದ ನಾವು ತಿಳ್ಕೊಬೇಕಾಗಿರೋದು, ನಮ್ಮೊಳಗೆ ದೇವ್ರು ಇದ್ದಾರೆ. ಆದ್ರಿಂದ ಏನೇ ಆದ್ರೂ ನನಗೆ ಮಾಡಕ್ಕೆ ಸಾಧ್ಯ ಇದೆ. ಯಾವುದೇ ಒಂದು ಸಮಸ್ಯೆಗಳು ಬಂದ್ರು, ಚಾಲೆಂಜಸ್ ಬಂದ್ರು, ಖಂಡಿತ ಇದು ನನ್ನಿಂದ ಸಾಧ್ಯ. ಈ ಚಾಲೆಂಜ್ ಇಂದ ನಾನು ಆಚೆ ಬಂದೇ ಬರ್ತೀನಿ ಅನ್ನುವ ಒಂದು ದೃಢವಾದ ಸಂಕಲ್ಪ ನಮ್ಮೊಳಗಡೆ ಇರಬೇಕು. ಸಂಕಲ್ಪ ಅಂದ್ ಮಾತ್ರ ಕೆಲವ್ರು ಏನ್ ಸಂಕಲ್ಪ ಇಟ್ಕೊಳ್ಳೋದು, ಆಗ್ಲಿ 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 ಅಂತ ಬೇಡ್ಕೊಳ್ಳೋದು, ಅದೆಲ್ಲ ಸಂಕಲ್ಪ. ಅದ್ರ ಕಡೆ ನಾವು ಪ್ರಯತ್ನ ಪಡ್ಬೇಕು. ಆ ಒಂದು ಚಾಲೆಂಜ್ ಏನಿದೆ ಅದರಿಂದ ಆಚೆ ಬರೋಕೆ ಪ್ರಯತ್ನ ಪಡ್ತೀವಲ್ಲ, ಅದು ದೃಢವಾದ ಸಂಕಲ್ಪ. ಸೊ ಯಾವಾಗ್ಲೂ ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೋಬೇಕು. ನನ್ನೊಳಗೆ ದೇವ್ರಿದ್ದಾನೆ, ನನ್ನೊಳಗೂ ದೈವತ್ಯ ಇದೆ. ಆ ದೈವತ್ವವನ್ನ ಗುರುತಿಸ್ಕೊಳ್ಳೋಣ. ನನ್ನೊಳಗಿರೋ ಆತ್ಮವೆಂಬ ದೇವರನ್ನ, ಆ ಸ್ಥಿತಿಯನ್ನ ನಾನು ಇನ್ನ ಉನ್ನತಿಗೊಳಿಸ್ಕೊಳ್ತಾ ಹೋಗೋಣ. ದೇವ್ರನ್ನ ಬರೀ ಪ್ರೇಯರ್ ಮಾಡ್ತಾ ಕೂತ್ಕೊಂಡು ನಾನ್ ಏನು ಟ್ರೈಯೇ ಮಾಡಲ್ಲ, ನಾನ್ ಏನು ಕಷ್ಟನೇ ಪಡಲ್ಲ ಅಂದಾಗ ಆಗಲ್ಲ. ಕೆಲವ್ರು ಅನ್ಬೋದು, ನಾನು ಎಷ್ಟು ಕಷ್ಟ ಪಡ್ತಿರ್ತೀನಿ ಜೀವನದಲ್ಲಿ, ಎಷ್ಟು ಮಾಡ್ತೀನಿ, ಆದ್ರೂ ನಾನು ಅನ್ಕೊಂಡಿದ್ದ ಆಗಲ್ಲ ಅಂತಂದ್ರೆ ಅಲ್ಲಿ ಕರ್ಮಗಳ ಒಂದು ಪಾತ್ರ ಬರುತ್ತೆ. ನಮ್ಮ ಕರ್ಮಗಳೇ ನಮ್ಮ ಇವತ್ತಿನ ಸ್ಥಿತಿಗೆ ಕಾರಣ. ನಾವು ಮಾಡ್ಕೊಂಡ್ ಬಂದಿರೋ ಕರ್ಮನೇ ಇದೆಲ್ಲದಕ್ಕೂ ಕಾರಣ. ಸೊ ಆ ಕರ್ಮಗಳನ್ನ ಕಳ್ಕೋಬೇಕು ಅಂದಾಗ ಮತ್ತೆ ಧ್ಯಾನ ಬೇಕೇ ಬೇಕು ನಮಗೆ. ಯಾಕೆ ಹೀಗಾಗ್ತಾ ಇದೆ ನನಗೆ ಅಂತ ತಿಳ್ಕೊಳಕ್ಕೂ ಸಹ ಧ್ಯಾನ ಬೇಕು. ಸೊ ಹಾಗಾಗಿ ಮಾಸ್ಟರ್ಸ್, ಇಷ್ಟೆಲ್ಲ ನಮಗೆ ಈ ಧ್ಯಾನದಿಂದ ಪ್ರಯೋಜನಗಳು, ಉಪಯೋಗಗಳು ಇರೋದ್ರಿಂದ ಅದನ್ನ ನಾವು ಬಳಸ್ಕೊಳ್ಳೋಣ. ಈಗ್ಲಾದ್ರೂ ನಮಗೆ ಈ ಧ್ಯಾನದ ಬಗ್ಗೆ ಗೊತ್ತಾಗಿದೆ, ಅದನ್ನ ಉಪಯೋಗಿಸ್ಕೊಳ್ಳೋಣ. ನಮಗೆ ಗೊತ್ತಿರೋ ಅವ್ರಿಗೂ ಸಹ ಇದರ ಒಂದು ಮಹತ್ವವನ್ನ ಹೇಗೆ ಹೇಳಬೇಕೋ ಹಾಗೆ ಹೇಳ್ತಾ ಹೋಗೋಣ. ಎಲ್ಲಿ ಯಾರಿಗೆ ಇದರಿಂದ ಪ್ರಯೋಜನ ಆಗ್ಬೇಕೋ ಅವರಿಗೆ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.